ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣ MG ರಸ್ತೆಯಲ್ಲಿ ಗಂಗೋತ್ರಿ PU ಇಂಡಿಪೆಂಡೆಂಟ್ ಕಾಲೇಜ್ ಬಳಿ ಇದ್ದೀವಿ. ಸೆಕೆಂಡ್ PUC ಫಲಿತಾಂಶ ಬಂದಿದೆ. ಆ ವಿದ್ಯಾರ್ಥಿಗಳು ಅಪೂರ್ವವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಕಾಲೇಜ್ಗೆ ಒಳ್ಳೆ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಒಂದು ಹಬ್ಬದ ವಾತಾವರಣ ಇದೆ. ಇದನ್ನೆಲ್ಲವನ್ನ ವೀಕ್ಷಣೆ ಮಾಡೋಣ ಬನ್ನಿ. ಇವತ್ತು ನಿಜಕ್ಕೂ ಒಂದು ಗಂಗೋತ್ರಿ ಗರ್ವ ಪಡುವಂಥ ಒಂದು ದಿನ. ಸ್ಟೇಟ್ 7th ರ್ಯಾಂಕ್ 8th ರ್ಯಾಂಕ್ ನಾವು ಕೊಟ್ಟಿದ್ದೀವಿ. ನಾನು ಲಾಸ್ಟ್ ಇಯರೇ ಹೇಳಿದ್ದೆ, ಕೌಶಿಕ್ ಫಸ್ಟ್ ರ್ಯಾಂಕ್ ಬಂದಾಗ ಇದು ಇಲ್ಲಿಗೆ ನಿಂತೋಗಬಾರ್ದು, ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ. ನಮ್ಮ ಮಕ್ಕಳು ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ. ಇದಕ್ಕೆ ಕಾರಣಕರ್ತರಾದ ಎಲ್ಲ ಲೆಕ್ಚರರ್ಸ್ಗೂ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ. ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅಂತಾರೆ, ಅದರಲ್ಲಿ ಗಂಗೋತ್ರಿ ಈಸ್ ಬೆಸ್ಟ್. ನಾರ್ತ್ ಈಸ್ಟ್ ಸೌತ್ ವೆಸ್ಟ್, ಗಂಗೋತ್ರಿ ಈಸ್ ಬೆಸ್ಟ್. ಈ ಒಂದು ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿನ್ನ ಧ್ಯೇಯ ಏನಾಗಿತ್ತಮ್ಮ? ಇಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅಂತ ಎಲ್ಲ ಟಾಕ್ ಇತ್ತು ಸರ್. ಅದ್ರ ಮುಂಚೆ ನಮ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದ್ರಿಂದ ಇಲ್ಲಿ ಎಜುಕೇಶನ್ ಚೆನ್ನಾಗಿರುತ್ತೆ ಅಂತ ನಮ್ಗೆ ಎಲ್ಲ ಕಡೆನೂ ಟಾಕ್ ಇದೆ, ಗಂಗೋತ್ರಿಯಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅಂತ. ಸೊ ಇಲ್ಲಿ ನಮಗೂ ಟ್ರಾನ್ಸ್ಪೋರ್ಟೇಶನ್ ಈಸಿ ಆಗುತ್ತೆ, ಲೆಸ್. ಮತ್ತೆ ನಮ್ಗೆ ಫೀಸ್ ನಮ್ಮನ್ನ ಅರ್ಥ ಮಾಡ್ಕೊಂತಾರೆ. ಒಂದ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅಂದ್ರೆ ಅವ್ರ ಕಂಡೀಷನ್ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡು ಫೀಸ್ ಸ್ಟ್ರಕ್ಚರ್ನ ನಮ್ಮ ಫ್ಯಾಮಿಲಿ ಕಂಡೀಷನ್ ಬೇಸ್ ಮೇಲೆ ಅವ್ರು ಕಡಿಮೆ ಮಾಡಿ ಕೊಡ್ತಾರೆ. ಎಜುಕೇಶನ್ ಚೆನ್ನಾಗಿದೆ, ಫೀಸ್ ಸ್ಟ್ರಕ್ಚರ್ ಚೆನ್ನಾಗಿದೆ, ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಈಸಿ ಆಗಿರುತ್ತೆ, ಕೇರಿಂಗ್ ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಂದು ಟೀಚರು ಪ್ರತಿಯೊಂದು ಸ್ಟೂಡೆಂಟ್ನ ಟಾಪರು ಆವರೇಜ್ ಸ್ಟೂಡೆಂಟು ಅಂತ ನೋಡಲ್ಲ, ಪ್ರತಿಯೊಬ್ಬರಿಗೂ ಒಂದೇ ತರ ಹೇಳ್ಕೊಡ್ತಾರೆ ಸರ್. ಡೌಟ್ ಕ್ಲಿಯರ್ ಆಗಿರ್ಲಿ, ನಾನು ಒಂದ್ಸರಿ ಅಲ್ಲ 2 ಸರಿ ಅಲ್ಲ, ನೀನು ಎಷ್ಟು ಸರಿ ಕೇಳು ಹೇಳ್ಕೊಡ್ತೀನಿ ಅಂತ ಪ್ರತಿಯೊಬ್ರು ಹೇಳ್ಕೊಡಿ. ಎಲ್ಲ ಟೀಚರ್ಸ್ ನಮ್ಗೆ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ, ಒಳ್ಳೆ ಗೈಡ್ಲೈನ್ಸ್ ಕೊಡ್ತಾರೆ. ಸೊ ಆ ರೀಸನ್ ಇಂದ ನಾನು ಜಾಯ್ನ್ ಆದೆ ಸರ್. ಇದೇ ಕಾಲೇಜ್ ಆಯ್ಕೆ ಮಾಡೋದಕ್ಕೆ ಕಾರಣ ಏನು? ಗಂಗೋತ್ರಿ ಕಾಲೇಜ್ ನಾನು ಆಯ್ಕೆ ಮಾಡೋದಕ್ಕೆ ಮುಖ್ಯ ಕಾರಣ ಲೆಸ್ ಇನ್ವೆಸ್ಟ್ಮೆಂಟ್ ಹೈ ರಿಟರ್ನ್ಸ್ ಅಂತ. ನಮ್ಮ ಕಾಲೇಜು ಬಜೆಟ್ ಫ್ರೆಂಡ್ಲಿ ಆಗಿದೆ. ಅಷ್ಟೇ ಅಲ್ದಿರ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡೋ ಅಷ್ಟು ಇಲ್ಲಿ ಫ್ಯಾಕಲ್ಟಿ ಇದೆ, ಲೆಕ್ಚರರ್ಸ್ ಸಪೋರ್ಟ್ ಚೆನ್ನಾಗಿದೆ. ಏನಾದರೂ ಕಷ್ಟ ಬಂದರೂ ಫೀಸ್ ಫ್ರೆಂಡ್ಲಿ ಎಲ್ಲ ಇದೆ ಇಲ್ಲಿ. ಚೆನ್ನಾಗಿ ಎಜುಕೇಷನ್ ಪರವಾಗಂತೂ ಯಾವುದೇ ರೀತಿ ಮೋಸ ಮಾಡಲ್ಲ, ಚೆನ್ನಾಗಿ ಮಾಡ್ತಾರೆ. ನಾನು ಈ ಕಾಲೇಜ್ಗೆ ಸೇರಿದ್ದಕ್ಕೆ ನನಗೆಲ್ಲ ಚೆನ್ನಾಗೇ ಆಯಿತು. ಸೊ ಅಮ್ಮ, ನಿಂದು PUC ಆಯ್ತು, ಮುಂದೆ ಯಾವ ಕೋರ್ಸ್ ತಗೋಬೇಕು ಅನ್ಕೊಂಡಿದ್ಯಾ? ಮುಂದೆ ನಾನು ವೆಟ್ರನರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ ವೆಟರ್ನರಿ ಆಯ್ಕೆ ಮಾಡ್ಕೊಂಡಿದ್ಯಾ? ಈಗ ನಾನು MBBS ಮಾಡಿದೆ ಅಂದರೆ ಜನಗಳಿಗೆ ಸೇವೆ ಮಾಡಬೇಕು. ಜನಗಳು ಅವ್ರ ನೋವೇನು ಎಲ್ಲ ಹೇಳ್ಕೊಳಕ್ಕೆ ಇಚ್ಛೆ ಪಡ್ತಾರೆ. ನನಗೆ ಜನರ ಸೇವೆ ಮಾಡೋದು ಇಷ್ಟ ಇಲ್ಲ, ಮೂಕ ಪ್ರಾಣಿಗಳ ಸೇವೆ ಮಾಡ್ಬೇಕನ್ನೋದು ನನ್ನ ಇಚ್ಛೆ. ಅದಕ್ಕಾಗಿ ಅವಕ್ಕೆ ಸಹಾಯ ಆಗಲಿ ಅಂತ ನಾನು ವೆಟರ್ನರಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಒಳ್ಳೆ ಸ್ಕೋರ್ ಮಾಡಿದ್ಯಾ. ನಿನ್ನ ಜೀವನದ ಗುರಿ ಏನಮ್ಮ? ನನ್ನ ಜೀವನದ ಗುರಿ IAS ಆಫೀಸರ್ ಆಗ್ಬೇಕು ಅಂತ ಸರ್. ಯಾಕೆ IAS ಆಫೀಸರ್ ಆಗ್ಬೇಕು ಅಂತ ಗುರಿ ಇಟ್ಕೊಂಡಿದ್ಯಾ? ನಮ್ ಸ್ಕೂಲಲ್ಲಿ ಒಬ್ಬ ಮ್ಯಾಮ್ ಇದ್ರು ಸರ್, IAS ಆಫೀಸರ್ ಆಗ್ಬೇಕು ಅಂತ ಎಲ್ಲ ಕೋಚಿಂಗ್ ಇತ್ತು. ಬಟ್ ಅವರು ಜಮ್ಮು ಕಾಶ್ಮೀರ್ಗೆ ಟ್ರೈನಿಂಗ್ ಹಾಕಿದಾರಂತೆ, ಅವ್ರಿಗೆ ಹೋಗಕ್ ಆಗ್ಲಿಲ್ಲ, ಅವ್ರ ಪೇರೆಂಟ್ಸ್ ಸಪೋರ್ಟ್ ಮಾಡಿಲ್ಲ. ಬಟ್ ನಾನ್ ನಂಬ್ತೀನಿ, ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ, ನನ್ ಕಳ್ಸಿಕೊಡ್ತಾರೆ ಅಂತ. ಅದಕ್ಕೆ ನಾನು IAS ಆಫೀಸರ್ ಆಗ್ಬೇಕು. ಈ ಒಂದು ಕಾಲೇಜಿನ ಬಗ್ಗೆ ಏನ್ ಹೇಳ್ತೀಯಾ? ಇದು ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟಿವ್ ಸರ್. ಇವಾಗ ಲೆಕ್ಚರರ್ಸ್ ಕೂಡ ನಾವೇ ಸೆಲೆಕ್ಟ್ ಮಾಡ್ಕೊಂತೀವಿ. ನಾವು ಬೇಡ ಅಂದ್ರೆ ಅವ್ರು ಮತ್ತೆ ಇದು ಕಳ್ಸಲ್ಲ. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಲೆಕ್ಚರರ್ಸ್ನೇ ನಮ್ ಟೀಚಿಂಗ್ಗೆ ಕಳಿಸ್ತಾರೆ. ಲೆಕ್ಚರರ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಗಂಗೋತ್ರಿ ಕಾಲೇಜ್ ಸೇರ್ಬೇಕು ಅಂತ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನಾನು SSLC ಪಾಸ್ ಆದ್ಮೇಲೆ ಯಾವ ಕಾಲೇಜಿಗೆ ಸೇರ್ಕೋಬೇಕು ಅಂತ ನೋಡ್ತಾ ಇದ್ರೆ ನಮ್ಮ ಶಿಕ್ಷಕರೆಲ್ಲ ಗಂಗೋತ್ರಿ ಕಾಲೇಜ್ಗೆ ಸೇರ್ಕೋ, ಒಳ್ಳೆ ಎಜುಕೇಶನ್ ಇದೆ ಅಂತ ಹೇಳಿದ್ರು. ಇಲ್ಲಿಗೆ ಬಂದು ಜಾಯ್ನ್ ಆದಮೇಲೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ, 3 ತಿಂಗಳು ತುಂಬ ಕಷ್ಟ ಆಯಿತು. ನಂತರ ಎಲ್ಲ ಲೆಕ್ಚರರ್ಸು ಸಹಾಯ ಮಾಡಿದ್ರು. ಚೆನ್ನಾಗಿ ಓದ್ಕೊಂಡು
ಇವಾಗ ಎಲ್ಲ ಅರ್ಥ ಆಗುತ್ತೆ. ಎಲ್ಲ ಏನು ಪ್ರಾಬ್ಲಮ್ ಇಲ್ದಿರಾ ಲೆಸನ್ಸ್ ಎಲ್ಲ ತುಂಬ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಮತ್ತು ಸೇರಿದಾಗ ಫೀಸ್ ಸ್ಟ್ರಕ್ಚರು ನಮ್ಮ ಕೈಯಲ್ಲಿ ಆಗಲ್ಲ ಅಂದಿದ್ದಕ್ಕೆ ಮುರಳೀನಾಥ್ ಸರ್ ಅವರು ಕಡಿಮೆ ಮಾಡಿಕೊಂಡ್ರು. ನಮ್ಮ ಕೈಗೆ ಎಟ್ಕೋವಷ್ಟು ಬೆಲೆ ಫೀಸ್ ಸ್ಟ್ರಕ್ಚರನ್ನು ಕಡಿಮೆ ಮಾಡಿ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅದರಿಂದ ನಿನ್ಗೆ ಅನುಕೂಲ ಆಯ್ತಾ ಅನಾನುಕೂಲ ಆಯ್ತಾ ಅದ್ರ ಬಗ್ಗೆ ವಿವರಣೆ ಕೊಡು. ಅನುಕೂಲನೇ ಆಯ್ತು ಅಂಕಲ್. ಎಲ್ಲರೂ ಸಪೋರ್ಟ್ ಮಾಡಿದ್ರು. ಮ್ಯಾನೇಜ್ಮೆಂಟ್ ಮುರಳಿ ಸರ್ ಅಂತೂ ಫುಲ್ ಸಪೋರ್ಟ್ ಮಾಡಿದ್ರು. ಲೆಕ್ಚರರ್ಸ್ ಯಾವುದೇ ಡೌಟ್ ಎಷ್ಟು ಸತಿ ಕೇಳಿದ್ರು ನೀಟಾಗಿ ಹೇಳ್ಕೊಡ್ತಾರೆ ನಮಗೆ. ಎಲ್ಲ ಲೆಕ್ಚರರ್ಸು ಸಪೋರ್ಟ್ ಮಾಡೋದು. ಮುಂದೆ ನೀನು ಯಾವ ಕೋರ್ಸ್ ತಗೋಬೇಕು ಅನ್ಕೊಂಡಿದ್ಯಾ? ಇಂಜಿನಿಯರಿಂಗ್. ನಿಜ ಹೇಳಬೇಕು ಅಂದರೆ ಗಂಗೋತ್ರಿಯಲ್ಲಿ ಇವತ್ತು ಹಬ್ಬದ ವಾತಾವರಣ ಇದೆ. ನಮ್ಮ ವಿದ್ಯಾರ್ಥಿಗಳು ಅಭೂತಪೂರ್ವ ಸಾಧನೆಯನ್ನೇ ಮಾಡಿದ್ದಾರೆ. ಹೇಗೆ ಅಂತಂದರೆ ಎಲ್ಲ ಕಾಲೇಜುಗಳಲ್ಲಿ 590+ ಬರಬೇಕು ಅಂದರೆ 1-2 ಬಂದರೆ ಹೆಚ್ಚು. ಆದರೆ ಗಂಗೋತ್ರಿಯಲ್ಲಿ 5 ಜನ ವಿದ್ಯಾರ್ಥಿಗಳು 590+ ಬಂದಿದ್ದಾರೆ. 590+ಅಲ್ಲಿ ಬಂದಿದ್ದಾರೆ ಅಂದರೆ ಅದು ಅದ್ಭುತವಾದ ಸಾಧನೆ ಅಂತಲೇ ಹೇಳ್ತೀನಿ. ಅದೇನೋ ಹೇಳ್ತಾರಲ್ವ, ಒಂದೇ ಶಾಟಲ್ಲಿ 5 ಬುಲೆಟ್ಗಳು ಹೊರಬಂದಿವೆ. ದೇ ಆರ್ ದಿ ಬುಲೆಟ್ಸ್ ಆಫ್ ಗಂಗೋತ್ರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸ್ಟಾರ್ಸ್ ಆಫ್ ಗಂಗೋತ್ರಿ. ಒಂದು ಗಂಗೋತ್ರಿಯಲ್ಲಿ ಈ ಮಕ್ಕಳೆಲ್ಲ ಸಾಧಾರಣ ರೀತಿಯಲ್ಲಿ ಬಂದ ಮಕ್ಕಳೇ, ಅಸಾಧಾರಣ ರೀತಿಯಲ್ಲಿ ಬೆಳೆದರು. ಒಬ್ಬ ಭಾನುಪ್ರಸಾದ್ ಅನ್ನೋ ಹುಡುಗ ಕನ್ನಡ ಮೀಡಿಯಮಿಂದ ಬಂದಿದ್ದಾನೆ. 93% ತಗೊಂಡು ಬಂದ SLC. ಇವತ್ತು 98.67% ತೆಗೆದಿದ್ದಾನೆ. ಈ ಮಕ್ಕಳೆಲ್ಲರೂ ಅವರ SSLC ಮಾರ್ಕ್ಸ್ ಸ್ಕೋರಿಂಗಿಗಿಂತ ಅತಿ ಹೆಚ್ಚು ತೆಗೆದಿದ್ದಾರೆ. 95% ಮೇಲೆ 37 ಜನ ವಿದ್ಯಾರ್ಥಿಗಳಿದ್ದಾರೆ. ಅದು ಒಂದು ಸಾಧನೆ ಅಂತಲೇ ಹೇಳ್ಬೋದು ನಾವು. 90% ಮೇಲೆ 67 ಜನ ವಿದ್ಯಾರ್ಥಿಗಳಿದ್ದಾರೆ. ಹೈ ಫಸ್ಟ್ ಕ್ಲಾಸ್ 150ರ ಮೇಲೆ ಇದ್ದಾರೆ, 80% ಮೇಲೆ. ಪ್ಲಸ್ 104 ಡಿಸ್ಟಿಂಕ್ಷನ್ಸ್ ಕೊಟ್ಟಿದ್ದೀವಿ ಅಂದರೆ ತಾಲೂಕಿನ ಇತಿಹಾಸದಲ್ಲೇ ಅದೊಂದು ದಾಖಲೆ ಅಂತ ಹೇಳ್ಬೋದು ನಾವು. ದಾಖಲೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ ಗಂಗೋತ್ರಿ ಮಕ್ಕಳು. ಈ ಬಿರು ಬಿಸಿಲಲ್ಲಿ ದಾಖಲೆಗಳನ್ನೇ ಮಳೆಯನ್ನಾಗಿ ಸುರಿಸಿದ್ದಾರೆ ಅಂತ ಹೇಳ್ಬೋದು. ಔಟ್ ಆಫ್ ಔಟ್ಗಳು 30 ಔಟ್ ಆಫ್ ಔಟ್ಗಳು ಬಂದಿದೆ ಸಬ್ಜೆಕ್ಟ್ ವೈಸ್. ಇದಕ್ಕಿಂತ ಸಾಧನೆ ಮೇರು ಪರ್ವತವನ್ನೇ ಏರಿದೀವಿ ಅಂತ ನನ್ನ ಭಾವನೆ. ನಾವು ಇನ್ನು ಮುಂದೆ ಇನ್ನಷ್ಟು ಎಚ್ಚರದಿಂದ ಇದ್ದು ಇನ್ನಷ್ಟು ಅದ್ಭುತವಾದ ರಿಸಲ್ಟ್ಗಳನ್ನು ಕೊಡ್ತೀವಿ ಅಂತ ನಾನು ಈ ಮೂಲಕ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಕಾಲೇಜಿನ ಟ್ರಸ್ಟಿ ಮೆಂಬರ್ ಆಗಿರ್ತಕ್ಕಂಥ ಸುಜಾತಕ್ಕ ಅವರು ತಮ್ಮ ವೈಯಕ್ತಿಕವಾದಂತಹ ಇಚ್ಛೆಯಿಂದ ವಿದ್ಯಾರ್ಥಿಗಳಿಗೆ ಹಣದ ಸಹಾಯವನ್ನು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದೊಂದು ಹೆಮ್ಮೆಯ ವಿಚಾರನೂ ಸಹ ಆಗಿದೆ. ಅವ್ರಿಗೆ ಪ್ರೋತ್ಸಾಹ ಬರಲಿ ಅಂತ ನೀಡ್ತಿದ್ದಾರೆ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಹೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಂತಹ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಓದಿಸಿದರೆ ಎಷ್ಟು ಹೆಮ್ಮೆ ಪಡುವಂತಹ ಫಲಿತಾಂಶ ಬಂದಿದೆ. ಇಂತಹ ಸನ್ನಿವೇಶದಲ್ಲಿ ಎಲ್ರಿಗೂ ಸಹ ಖುಷಿಯಾಗತ್ತೆ. ನೀವು ಎಂಜಾಯ್ ಮಾಡಿ.